ಇದು ಸರ್, ಇದು ನಾವೇನು ನೋಡ್ತಾ ಇದ್ದೀವಿ ಈ ಥರ ಹಿಲ್ ಡ್ರಾಪ್ ಬ್ಯಾಕಲ್ಲಿರುವಂಥ 8.5 ಎಕರೆ ಜಾಗ. ನಾವು ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಯಾಕೆಂದರೆ ಇಲ್ಲಿ ಭತ್ತ ಕಟ್ಟಿದಾರಲ್ಲ, ಹಾಗಾಗಿ ಒಳ್ಳೆ ನೀರಾವರಿ. 3 ಬೋರ್ವೆಲ್ ಇದೆ, ಒಂದು ಮನೆ ಇದಕ್ಕೆ ಬರುತ್ತಲ್ಲ. ಫಲ ಬಿಡ್ತಿರುವಂಥ 75-80 ತೆಂಗಿನ ಗಿಡ ಇದೆ. ಫ್ರಂಟಲ್ಲಿ ಹೋದಂಗೆ ಮುಂದೆ ಹೋಗ್ತಾ ಇರುತ್ತೆ. ಆ್ಯಕ್ಚುಲಿ ನಾವು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ನಾವು ಲ್ಯಾಂಡಿಂದ ಹಿಂದೆ ಪಕ್ಕದ ಲ್ಯಾಂಡಲ್ಲಿ ವೀಡಿಯೋ ಶೂಟ್ ಮಾಡ್ತಿದ್ವಿ, ಹಂಗಾಗಿ ಹಿಂದ್ಗಡೆ ಶೂಟ್ ಮಾಡ್ತಾಯಿದ್ದೀನಿ. ಹಲಗೂರಿಂದ 4 ಕಿಲೋಮೀಟ್ರು, 1 ಕಿಲೋಮೀಟ್ರು ಮೆಟ್ಲಿಂಗ್ ಆಗಿರೋ ರೋಡು. ಫ್ಯೂಚರ್ಲಿ ಟಾರ್ ಆಗುತ್ತೆ. ಸಾಯಿಲ್ ಕಂಡೀಷನ್ ಪಕ್ಕದ ಹೆಂಗೆ ಅಂದರೆ ನೋಡಿ, ಇದು ಪಕ್ಕದಲ್ಲಿ ಇದು ಬರುತ್ತಾ. ಸೊ ಇದು ಪಕ್ಕದ ಲ್ಯಾಂಡು. ಈ ಥರ ಸಾಯಿಲ್ ಕಂಡೀಷನ್ನು ನೋಡಿ. ಈ ಥರದೊಂದು 2 ಫ್ಲೋರ್ ಮನೆ, 3 ಬೋರ್ವೆಲ್ಲು. ಟಿ ಸಿ ಒಂದೇ ಎರಡ? ಒಂದು ಟಿ ಸಿ. 4 ಎಕರೆದಲ್ಲಿ ಪಾಲಿ ಹೌಸ್ ಹಾಕಿದ್ದಾರೆ. ಸೊ ಪಾಲಿ ಹೌಸ್ ಎಲ್ಲ ಇಲ್ಸ್ ಎಲ್ಲ ಮುಗಿದಿದೆ. ನೀವು ಪಾಲಿ ಹೌಸ್ ಕಂಟಿನ್ಯೂ ಮಾಡ್ತೀನಿ ಅನ್ನೋರು ಅದನ್ನು ರೀಕನ್ಸ್ಟ್ರಕ್ಟ್ ಮಾಡ್ಕೊಬೋದು, ಅಥವಾ ಬೇಡ ಅಂದರೆ ರಿಮೂವ್ ಮಾಡ್ಬೋದು. ಒಂದು 70-75 ತೆಂಗಿನ ಗಿಡ ಬರುತ್ತೆ. ಹಲಗೂರಿಂದ 4 ಕಿಲೋಮೀಟ್ರು, 4 ಕಿಲೋಮೀಟ್ರಲ್ಲಿ 1 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡು. ಫ್ಯೂಚರಲ್ಲಿ ಟಾರ್ ಆಗುತ್ತೆ, ಯಾಕೆಂದರೆ ಅದು ವಿಲೇಜ್ ಟು ವಿಲೇಜ್ ಕನೆಕ್ಟಿವ್ ರೋಡು. ನೋಡ್ಬೋದು, ಒಳ್ಳೆ ಭತ್ತ ಬೆಳೀತಾ ಇದ್ದಾರೆ. ಈ ಥರದ್ದು ಓನರ್ದೊಂದು ಮನೆ. ಬಾರ್ಡ್ರಲ್ಲಿ ಸಿಲ್ವರ್ ಓಕು, ಟೀಕು ಎಲ್ಲ ಮಲ್ಟಿಪಲ್ ಮಿಕ್ಸೆಡ್ ಹಾಕಿದ್ದಾರೆ. ಈ ಲ್ಯಾಂಡ್ ಬ್ಯಾಕ್ ಡ್ರಾಪಲ್ಲಿ ಈ ಮರಗಳು ಅಡ್ಡ ಇರೋದು ಕಾಣಿಸಲ್ಲ. ಈ ಥರ ಹಿಲ್ ಡ್ರಾಪ್ ಇದೆ. ಫ್ರಂಟಲ್ಲಿ ಹೋಗ್ತಾ ಹೋಗ್ತಾ ಇನ್ನೂ ಅಗಲ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. 8.5 ಎಕರೆ, ಹಲಗೂರಿಂದ 4 ಕಿಲೋಮೀಟ್ರು. ಈ ಥರ ನೀರಾವರಿ ಪ್ರದೇಶ. ಇದು ಓನರು ಮಾಡ್ಕೊಳ್ಳೋದಕ್ಕೆ ಸ್ಟೇ ಮಾಡೋಕ್ಕೆ ಮಾಡ್ಕೊಂಡಿರುವಂಥ ಮನೆ. ಇಲ್ಲೂ ನೋಡ್ಬೋದು ಕೆಂಪು ಮಣ್ಣು ಇದೆಲ್ಲ. ಸೊ ನಾವು ಹಿಂದೆಗಡೆಯಿಂದ ಬಂದಿರೋದ್ರಿಂದ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ. ಹೊರಗಡೆ ಹೋಗಿದ್ರೆ ಫ್ರಂಟಲ್ಲೂ ತೋರಿಸಿರುವೆ.